ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೀಪು ಯಾಕ್ರಿ ಏನಾಯ್ತು? ದೀಪು ಬಗ್ಗೆ ಒಂದು ಕೆಟ್ಟ ಕನಸು ಬಿದ್ದ್ಬಿಡ್ತು. ಅವಳು ಮನೇಲಿಲ್ವಲ್ಲ, ಅದಕ್ಕೆ ನಿಮ್ಗೆ ಹಾಗನ್ಸಿದೆ. ಮಲ್ಕೊಳ್ಳಿ. ಅವಳು ಅವ್ರ ಗಂಡನ ಜೊತೆ ಆರಾಮಾಗಿದ್ದಾಳೆ, ನೀವು ಮಲ್ಕೊಳ್ಳಿ. ನೋಡಿ, ನಿಮ್ಗಿನ್ನೂ ಸಮಾಧಾನ ಆಗಲಿಲ್ಲ ಅಂದರೆ ಅವಳಿಗೊಂದು ಫೋನ್ ಮಾಡಿ ಮಾತಾಡಿ. ಬೇಡ, ಇಷ್ಟೊತ್ತಲ್ಲೆಲ್ಲ ಫೋನ್ ಮಾಡೋದು ಬೇಡ. ನಾಳೆ ಬೆಳಿಗ್ಗೆ ಫೋನ್ ಮಾಡೋಣ. ಮಲ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಮಾತಾಡೋಣ. ಮಲ್ಕೊಳ್ಳಿ. ಅಲ್ಲ ರೀ ದೀಪ ಅವರೇ, ನೆನ್ನೆ ರಾತ್ರಿ ಅಷ್ಟೆಲ್ಲ ಟೆಕ್ಸ್ಟ್ಗಳು ಕಳಿಸಿದ್ದೀನಿ, ಇನ್ನೂ ಸಿಂಗಲ್ ಟಿಕ್ ಇದೆಯಲ್ಲ. ಅಂದರೆ ನಾನು ಬ್ಲಾಕ್ ಮಾಡಿದ್ದೀರಾ ನೀವು? ಅಷ್ಟೊಂದು ಕೋಪನ? ಇರಲಿ, ನಾನು ನಂಬರ್ ಬ್ಲಾಕ್ ಮಾಡಿದ್ರೆ ಏನಂತೆ, ಇದೆಲ್ಲ ನಮ್ಮ ಹಳೆ ಟೆಕ್ನಿಕ್. ಅಚ್ಚು ನಂಬರಿಂದ ಕಾಲ್ ಮಾಡ್ತೀನಿ, ಹಾಗಾದರೂ ಮಾತಾಡಲೇಬೇಕಲ್ಲ ನೀವು. ನೆನ್ನೆ ಪ್ರಭಾಕರ್ ಮಾವ ಕೇಳಿದಾಗ ನೀವಾಗೆ ಬರ್ತೀರಾ, ಅಲ್ಲಿವರೆಗೂ ಕಾಯ್ತೀನಿ ಅಂತ ಹೇಳಿದೆ. ನಿಜ ಹೇಳ್ಬೇಕಂದ್ರೆ ನಿಮ್ಮನ್ನು ಬಿಟ್ಟಿರಕ್ಕಾಗ್ತಿಲ್ಲ ರೀ. ಎಲ್ಲೇ ನರಸಿಂಹ? ನೋಡಿ ಬಂದ ನರಸಿಂಹ. ಏನೋ ಇಬ್ರು ಮೊಬೈಲ್ ನೋಡ್ಕೊಂಡು ಹೊಲ ಆಡ್ಕೊಂಡ್ ಬರ್ತಿದ್ದೀರಾ? ಏನು ಎಣ್ಣೆ ಹಾಕೋ ಪ್ಲಾನ? ಇಲ್ಲ ಸರ್, ನಾನು ಮೊದ್ಲಿನ ಥರ ಇಲ್ಲ, ತುಂಬ ಬದಲಾಗಿದ್ದೀನಿ. ಅಂದ್ರೆ ಕುಡಿಯೋದು ಬಿಟ್ಬಿಟ್ಟ? ಅದು ಹೆಂಗೆ ಸರ್ ಬಿಡೋಕ್ಕಾಗುತ್ತೆ? ವಾರಕ್ಕೊಂದ್ಸಲ ಹಾಕ್ಕೊಂತೀನಿ. ದಾರ ಅದೇ. ನೀನೇನು ಮೊಬೈಲ್ ನೋಡ್ಕೊಂಡು ಬಂಕಂಗೆ ನಿಂತಿದ್ಯಾ? ಅಪ್ಪ, ಅದು ಇವತ್ತು ರಿಸಲ್ಟು. ಪರೀಕ್ಷೆ ಬರಿಬೇಕಾದ್ರೆ ಇಲ್ಲದೆ ಇರೋ ಟೆನ್ಷನು ಈಗ ಯಾಕೋ? ಆರಾಮಾಗಿರು, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀಯಾ. ನಾನು ಅದೇ ಹೇಳಿದೆ ಸರ್. ಯೋಚನೆ ಮಾಡಬೇಡಪ್ಪ, ನೀನು ಪಟ್ಟಿರೋ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಆದರೂ ರಿಸಲ್ಟ್ ಬರೋವರೆಗೂ ಒಂಥರ ಸಂಕಟಮ್ಮ. ಅದು ಸರಿ. ತಿಂಡಿ ತಿಂದಿದ್ಯೋ ಇಲ್ವೋ? ಹಾಂಪ್ಪ. ಏನು ತಿಂದೇನೋ? ರಿಸಲ್ಟ್ ಬರಲಿ ಸರ್, ನರಸಿಂಹನ್ ಕಡೆಯಿಂದ ಪಾರ್ಟಿನೇ ತಗೊತೀನಿ. ಪಾರ್ಟಿ ಅಂದರೆ ಅದಲ್ಲ ಸರ್, ಮತ್ತಿದೇನು? ಅದೇ ಕೇಕು, ಪಫ್, ದಿಲ್ ಪಸಂದ್ ಅಷ್ಟೇ. ಅಷ್ಟರಲ್ಲೇ ಇದ್ರೆ ಒಳ್ಳೇದು. ದೇವ್ರೆ, ನರಸಿಂಹ ಪಾಸ್ ಆಗ್ಲಪ್ಪ. ವೆಬ್ಸೈಟ್ ಓಪನ್ ಆಯ್ತು. ಓ ಮೈ ಗಾಡ್, ಯೆಸ್! ನರಸಿಂಹ ಪಾಸ್ ಆಗ್ಬಿಟ್ಟಿದ್ದಾನೆ. ಫೈನಲಿ ಯು ಡಿಡ್ ಇಟ್ ನರಸಿಂಹ. ಯೆಸ್, ಥ್ಯಾಂಕ್ ಯು ಸೋ ಮಚ್ ದೇವ್ರೆ. ಈಗಲೇ ಹೋಗಿ ಸ್ವೀಟ್ ಕೊಡಬೇಕು. ಅಮ್ಮ, ನಾನು ಪಾಸ್ ಆಗೋದೆ. ನಾನು ಪಾಸ್ ಆಗೋದೆ. ಅಪ್ಪ, ನಾನು ಪಾಸ್ ಆದೆ. ನಾನು ಬರ್ದಿದ್ದ ಎಕ್ಸಾಮಲ್ಲಿ ಪಾಸ್ ಆಗ್ಬಿಟ್ಟೆ. ಆಶೀರ್ವಾದ ಮಾಡಿ. ಎಲ್ಲ ಇಡೀ ಕಣ. ಮಗನೇ, ಜೀವನದಲ್ಲಿ ನೀನೇನೇನು ಅನ್ಕೊಂಡಿದ್ಯೋ ಎಲ್ಲ ನೆರವೇರ್ಲಪ್ಪ. ವಿದ್ಯೆ ಬುದ್ಧಿಗಿಂತ ಸಂಸ್ಕಾರ ಬಹಳ ಮುಖ್ಯ. ಅದು ನಿನ್ನಲ್ಲಿ ಎದ್ದು ಕಾಣ್ತಾ ಇದೆ. ನೀನು ಎಷ್ಟೇ ಎತ್ತರಕ್ಕೆ ಬಿಡಿ, ಸಂಸ್ಕಾರ ಮಾತ್ರ ಬಿಡಬೇಡ. ಖಂಡಿತಪ್ಪ, ನೀವು ಹಾಕಿರೋ ಗೆರೆ ನಾನು ಯಾವತ್ತೂ ದಾಟಲ್ಲ. ಒತ್ಸಲ ಏನ್ ನೋಡ್ತಾ ಇದೀಯಾ? ಮಗ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾನೆ. ಸಕ್ಕರೆ ತಂದು ಅವ್ನ ಬಾಯಿಗೆ ಹಾಕಿ ಅವ್ನ ಬಾಯಿ ಸಿಹಿ ಮಾಡು. ಓಕೆ ಮಾವ, ಸಕ್ಕರೆ ಯಾಕೆ? ನರಸಿಂಹ ಪಾಸ್ ಆಗಿರೋ ಖುಷಿಗೆ ನಾನೇ ಒಂದು ಫೇವ್ರೆಟ್ ಸ್ವೀಟ್ ತಂದಿದ್ದೀನಿ. ನರಸಿಂಹ ತಗೋ. ನೋಡಿ ಅತ್ತೆ, ಸ್ವೀಟ್ ಕೊಟ್ರೆ ಬೇಡ ಅಂತ ಹೇಳ್ತಾನೆ, ನೀವಾದ್ರೂ ಹೇಳ್ಬಾರ್ದಾ? ತಗೊಳಪ್ಪ,
ಪ್ರೀತಿಯಿಂದ ಖುಷಿ ಹಂಚ್ಕೊಳಕ್ ಬಂದ್ರೆ ಅದನ್ನ ಕಳ್ಕೋಬಾರ್ದು. ತಿನ್ಸಮ್ಮ. ಅತ್ತೆ ನೀವ್ ತಗೋ. ಸಾಕಮ್ಮ. ಮಾವ ನಿಮ್ಗೆ ತಗೋ, ಎಲ್ಲ ನೀನೇ ತಿನ್ನು. ಅತ್ತೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಮಾವ ನೀವು? ಚೆನ್ನಾಗಿದೆ. ನರಸಿಂಹ ಇವತ್ ಪಾಸ್ ಆಗಿರೋ ಖುಷಿಗೆ ನಾನೇ ಎಲ್ರಿಗೂ ಸ್ಪೆಷಲ್ ಆಗಿ ಅಡಿಗೆ ಮಾಡ್ಲಾ ಅತ್ತೆ? ಏನು ಬೇಕಾಗಿಲ್ಲ, ಒಂದ್ ಕೆಲಸ ಮುಗಿತಲ್ಲ, ನೀನು ಹೊರಡು. ಅಲ್ಲಪ್ಪ ನರಸಿಂಹ, ಅವಳು ಅಮ್ಮ ನೀ ಸುಮ್ಮನೆ ಇರು. ಯಾರನ್ನ ಎಲ್ಲಿಟ್ಟಿರ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ನಿನಗೆ ಹೇಳ್ತಾ ಇರೋದು, ಇಲ್ಲಿಂದ ಹೋಗ್ತಾ ಇಲ್ವಾ? ಆಯ್ತಾಯ್ತು ಹೋಗ್ತೀನಿ. ಇವತ್ತು ನೀನು ಪಾಸ್ ಆಗಿದ್ಯಾ, ಖುಷಿಯಾಗಿರ್ಬೇಕು. ಈ ತರ ಕೋಪ ಮಾಡ್ಕೊಂಡಿರ್ಬಾರ್ದು. ಅತ್ತೆ ಮಾವ ಬರ್ತೀನಿ, ಬಾಯ್. ಕಂಗ್ರ್ಯಾಚುಲೇಷನ್ ನರಸಿಂಹ. ಹೆಂಗೆ ಕಂಗ್ರ್ಯಾಚುಲೇಷನ್ ನರಸಿಂಹ. ಅಂತೂ ಪಾಸ್ ಆದೆ. ಪಾಸ್ ಆಗಿರೋ ಖುಷಿಗೆ ಏನು ಪಾರ್ಟಿ ಗಿಟ್ಟಿಲ್ವಾ? ನೀನ್ ಕೇಳೋದ್ ಹೆಚ್ಚ, ಅವ್ನು ಕೊಡ್ಸೋದ್ ಹೆಚ್ಚ. ಯಾಕೋ ಮಂಜ ಹಿಂಗಿದೆ ಮೈಗೆ? ನಾನು ಕುಡಿಯಲ್ಲ ಅಂತ ಗೊತ್ತು ತಾನೆ? ನಾನು ಕುಡಿದ 1 ವಾರ ಆಯ್ತಪ್ಪ. ಆಗ್ಲಿ ನೋಡೋ, ನಾನು ಕುಡಿಯೋದು ಇಲ್ಲ, ಕುಡಿಸೋದು ಇಲ್ಲ. ಓಹೋ, ತುಂಬಾ ಒಳ್ಳೆಯವ್ರಾಗ್ಬಿಟ್ಟಿದ್ದೀರಾ. ಅಪ್ಪ ಎಣ್ಣೆ ಕೊಡ್ಸೋದ್ ಬೇಡ, ಅಟ್ಲೀಸ್ಟ್ ಜ್ಯೂಸ್ ಆದ್ರೂ ಕೊಡ್ಸು. ಆಯ್ತು, ಜ್ಯೂಸ್ ತಾನೆ ಕೊಡಿಸ್ತೀನಿ, ಬನ್ನಿ ಹೋಣ. ನೀನ್ ಕೂತಿರು, ನಾನು ತಗೊಂಡ್ಬರ್ತೀನಿ, ದುಡ್ಡು ಕೊಡು. ಅಷ್ಟೇ ತಾನೆ. ಹೋಗು.